ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಗುತ್ತಿಗೆದಾರರಿಗೆ 12 ತಿಂಗಳಿಂದ ಮಹಾನಗರ ಪಾಲಿಕೆ ಕಾಮಗಾರಿ ಮುಗಿದ ಮೇಲೆ ಗುತ್ತಿಗೆದಾರರಿಗೆ ಏನು ಬರಬೇಕು ಅವರ ಬಿಲ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಲ್ಲ. ಆ ಪ್ರಯುಕ್ತ ನಾವು 1/10/2012ರಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಎಲ್ಲ ಗುತ್ತಿಗೆದಾರರು ಕಾಮಗಾರಿ ಸ್ಥಗಿತಗೊಳಿಸಿ ಕಳೆದ ಸೋಮವಾರದಿಂದ ಎಲ್ಲ ಸುಮಾರು 1,500 ಜನ ಗುತ್ತಿಗೆದಾರರು ಕಾಮಗಾರಿಗಳನ್ನು ನಿಲ್ಲಿಸಿ ಏನು ಮೇಜರ್ ವರ್ಕ್ ಇದೆ, ಫ್ಲೈಓವರ್ಸ್ ಅಲ್ಲಿ, ಅಂಡರ್ ಪಾಸ್ ಅಲ್ಲಿ, ಮೇಜರ್ ರೋಡ್ ವೈಂಡಿಂಗ್ ಅಲ್ಲಿ, ಸ್ಟಾರಾಮಾರ್ಟ್ ಡ್ರೈನ್ ವರ್ಕ್ ಅಲ್ಲಿ ಪ್ರತಿಯೊಂದನ್ನು ಸ್ಥಗಿತಗೊಳಿಸಿ ಅದರ ಜೊತೆಗೆ ಏನು ನಮ್ಮ ಕಾರ್ಪೊರೇಷನ್ ಎಲೆಕ್ಟ್ರಿಕಲ್ ಗುತ್ತಿಗೆದಾರರು, ಗಾರ್ಬೇಜ್ ಗುತ್ತಿಗೆದಾರರು ಮತ್ತು ಹಾರ್ಟಿಕಲ್ಚರ್ ಗುತ್ತಿಗೆ ಎಲ್ಲರೂ ಸೇರಿ ಹೋರಾಟ ಮಾಡ್ತಾಯಿದ್ವಿ. ಅವರೆಲ್ಲ ಸೇರಿ ಸುಮಾರು 2,500 ಜನ ಆಗ್ತೀವಿ. ಎಲ್ಲರೂ ಸಹ ಕಾಮಗಾರಿ ಸ್ಥಗಿತಗೊಳಿಸಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಸುಮಾರು 6 ತಿಂಗಳಿಂದ ಈ ನಮ್ಮ ಗುತ್ತಿಗೆದಾರಿಗೆ ಏನು ಬರಬೇಕು ಹಣನ ಆಯುಕ್ತರ ಹತ್ರ ಮತ್ತು ಪೂಜಾ ಮಹಾಪೌರ ಹತ್ರ ಹಲವಾರು ಬಾರಿ ಮನವಿ ಕೊಟ್ಟು ಕೇಳಿಕೊಂಡು ಸಹ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಇದುವರೆಗೆ ಯಾವುದೇ ರೀತಿಯಲ್ಲಿ ಸಹ ಅವ್ರು ಹಣ ಕೊಡ್ತಾ ಇಲ್ಲ. ಈ 6 ತಿಂಗಳ ಕಾಲಾವಕಾಶ ಕೊಟ್ಟು ಸಹ ನಮ್ಮ ಗುತ್ತಿಗೆದಾರರ ಮಕ್ಕಳಿಗೆ ಒಂದು ಹಣ ಕಟ್ಟಲಿಕ್ಕೂ ಸಹ ಫೀಸ್ ಕಟ್ಟಲಿಕ್ಕೂ ಸಹ ಭಾಳ ತೊಂದರೆ ಇದ್ದರು. ಅಂಥ ಸಮಯದೆಲ್ಲ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಇದು ಯಾವುದಕ್ಕೂ ಅವರು ಹೋಗ್ಬಿಡಲಿಲ್ಲ. ಎಲ್ಲ ಕಾರಣಗಳಿಂದ ನಮ್ಮ ಗುತ್ತಿಗೆದಾರ ಅವ್ರ ಹೆಂಡತಿ ಮಕ್ಕಳ ಒಡವೆಗಳನ್ನ ಅಡ ಇಟ್ಬಿಟ್ಟು ಕಾಮಗಾರಿ ನಿರ್ವಹಿಸಿದ್ದಾರೆ. ಇವರು ಏನೇನು ಕಾನೂನು ರೀತಿಯಲ್ಲಿ ಕಾಮಗಾರಿಗೆ ಏನೇನು ವಿಜಿಲೆನ್ಸ್ ಸೆಲ್ಗಳಿದೆ ಅವೆಲ್ಲ ಮುಗಿದಿದ್ದು ಕೂಡ ಸಹ ಗುತ್ತಿಗೆದಾರಿಗೆ ಏನು ಬರಬೇಕು ಪೇಮೆಂಟ್ ನಮಗೆ ಕೊಡ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ನಾವು ಹೋರಾಟ ಹಮ್ಮಿಕೊಳ್ಳೇಬೇಕಾಯ್ತು. ಇದೇ ರೀತಿ ಅವ್ರ ಹಣ ನಿನ್ನೆ ಆಯುಕ್ತರು 1,200 ಕೋಟಿ ಸರ್ಕಾರದಿಂದ ಬರ್ತದೆ, 800 ಕೋಟಿ ಹುಡ್ಕೋದಿಂದ ಬರ್ತದೆ. ಬಂದ ತಕ್ಷಣ ನಿಮಗೆ ಕೊಡ್ತೀನಿ ಅಂತ ಆಶ್ವಾಸನೆ ನೀಡಿದರೆ ನಮ್ಮ ಮುಖ್ಯಮಂತ್ರಿಗಳ ಮುಂದೆ ಹಾಗೂ ಬೆಂಗಳೂರು ಸಿಟಿ ಮಿನಿಸ್ಟರ್ ಮುಂದೆಲ್ಲ ಹೋರಾಟ ಧರಣಿ ಕೂರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದು ನೆಕ್ಸ್ಟ್ ಸೋಮವಾರದ ಮೇಲೆ ಅದನ್ನೆಲ್ಲ ಡಿಸೈಡ್ ಮಾಡಿ ಗುತ್ತಿಗೆದಾರ ತೀರ್ಮಾನ ಮಾಡ್ತೀವಿ. ಅಲ್ಲಿವರೆಗೂ ಸಹ ನಮಗೆ ಹೋರಾಟ ಮುಂದುವರಿಸಬೇಕು ಅಂದ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಲಾರಿ ಅಸೋಸಿಯೇಷನು, ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ, ಬಿಲ್ಡರ್ ಅಸೋಸಿಯೇಷನ್, ಕರ್ನಾಟಕ ವಿದ್ಯುತ್ ಶಕ್ತಿ ನೌಕರರ ಸಂಘ ಎಲ್ಲರೂ ಸಹ ನಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ನಮ್ಮ ಹಣನ ನಾವು ವಸೂಲಿ ಮಾಡಬೇಕು. ವರ್ಷಕ್ಕೆ 2-3 ಸತಿ ಈ ಥರ ಹೋರಾಟ ಮಾಡ್ತೀವಿ, ಕಾಮಗಾರಿ ಸ್ಟಾಪ್ ಮಾಡ್ತೀವಿ. ಆಗ ಇವರು ಜ್ಞಾನೋದಯಾಗಿ ಗೌರ್ಮೆಂಟ್ ಸರ್ಕಾರ ಹಣ ಬಿಡುಗಡೆ ಮಾಡ್ತಿದೆ. ಆ ಹಣ ಬಿಡುಗಡೆ ತಂದ ಮಿನಿಮಮ್ 3-4 ಮಂತ್ಸ್ 6 ಮಂತ್ಸ್ ಪೆಂಡಿಂಗ್ ಇರ್ತಾಯಿತ್ತು ಮಧ್ಯಾಹ್ನ. ಬಟ್ ಈ ಸತಿ 11 ತಿಂಗಳಿಂದ 12 ತಿಂಗಳಾಗಿದೆ. ಇದೇ 15 ವರ್ಷ ಇಷ್ಟು ದಿವಸ ಪೆಂಡಿಂಗ್ ಆಗಿರೋದು. ಹಿಂದಿನ ಆಯುಕ್ತರು ನಮಗೆ ಭಾಳ ಗುತ್ತಿಗೆದಾರರಿಗೆ ಯಾವುದೇ ತೊಂದರೆ ಭಾಳ ಸಹಾಯ ಮಾಡ್ತಾ ಇದ್ರು. ನಾವು ಥರ ಅದೇ ರೀತಿ ಬೆಂಬಲ ಕೊಡ್ತಾ ಇದ್ವು. ಬಟ್ ಈ ಹೊಸದಾಗಿ ಬಂದಿರುವಾಗ ಅದ್ರ ಬಗ್ಗೆ ಕೊಂಚಿತ್ತು ಸಹ ಕಾದಿಲ್ಲ. ಗುತ್ತಿಗೆದಾರರ ಬಗ್ಗೆ ಸ್ವಲ್ಪ ಇದಿಲ್ಲ. ಕೆಲಸ ನಿಷ್ಠೆಯಿಂದ ಪಗಾರ ನಿಲ್ಲಿಸಬಹುದು. ನಿನ್ನೆನೂ ಸಹ ಅವರು ಅದೇ ಮಾತು ಉದಾಸೆ ಮಾತಾಡಿದ್ರು. ಅದರಿಂದ ನಾವು ಈ ಕಾಮಗಾರಿ ಸ್ಥಗಿತಗೊಳಿಸಿ ಹೋರಾಟ ಮಾಡಬೇಕಾಗಿದೆ. GM ರವೀಂದ್ರ, ಬೆಂಗಳೂರು ಮಹಾನಗರ ಪಾಲಿಕೆ ಅಸೋಸಿಯೇಷನ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್. ಸುಮಾರು 1,500ರಿಂದ 2,000 ಕೋಟಿ ಪೇಮೆಂಟ್ ಬರಬೇಕಾಗಿದೆ. ಹಾಗಾಗಿ ನಾವು ಈಗ ಸೀರಿಯಸ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈಗ ಮುಂದೆ ಆಯುಧ ಪೂಜೆ ಇದೆ, ದೀಪಾವಳಿ ಇದೆ. 1 ವರ್ಷದಿಂದ ಕಾಂಟ್ರಾಕ್ಟ್ಗೆ ಪೇಮೆಂಟ್ ಕೊಡಲಿಲ್ಲ ಅಂತಂದ್ರೆ ಯಾವ ತರ ಕೆಲಸ ಮಾಡೋಕ್ಕಾಗುತ್ತೆ? ಇಲ್ಲ. ಈ 1ನೇ ತಾರೀಕಿನ ನಾವು ಬಂದ್ ಮಾಡಿದೀವಿ. ಕಾಮಗಾರಿ ಮಾಮೂಲಿ ನಡೀತಾ ಇತ್ತು. ಕಾಮಗಾರಿ ಅದಕ್ಕಾಗಿ ಪಾಪ ನಮ್ಮ ಕಾಂಟ್ರಾಕ್ಟ್ ಯಾರು ಸ್ಲೋ ಮಾಡಿರ್ಲಿಲ್ಲ. ಆದರೆ ಯಾರು ಸ್ಪಂದಿಸ್ತಾ ಇಲ್ಲ, ಇನ್ಕ್ಲೂಡಿಂಗ್ ನಾವು ಮೇಯರ್ ಸರ್ನು ಮಾನ್ಯ ಪೂಜ್ಯ ಮೇಯರ್ ಸರ್ನು ಕೇಳಿದ್ವಿ. ಅವರು ಆಯ್ತು ಕೊಡ್ತೀವಿ ಅಂತ ಹೇಳ್ತೀವಿ. ಅವ್ರನ್ನೂ ಮೀಟ್ ಮಾಡಿದ್ವಿ. ಅವರು ಇದೇ ಆನ್ಸರ್ ಹೇಳ್ತಾ ಇದ್ದಾರೆ. ಸರ್, ಈ ಬಜೆಟ್ 8,000 ಅಪ್ರೂವಲ್ ಮಾಡಿದಾರಲ್ಲ, ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ. ಸ್ಪಿಲ್ ಓವರ್ಸ್ ಮಾತ್ರ ಮಾಡಿ ನಿಲ್ಲಿಸಿ ಕೆಲಸ. ದುಡ್ಡು ಬಂದ ಮೇಲೆ ನೀವು ಕಾಲ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಸ್ಟಾರ್ಟ್ ಆಗಿ 12 ವರ್ಷ ಆಗಿದೆ. ಇದುವರೆಗೂ ಎವ್ರಿ ಇಯರು ನಾವು ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಪೇಮೆಂಟ್ ಆಗಲಿ, ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ. ತುಂಬ ಲಾಸ್ಟ್ ಟೈಮು ನಮ್ಮ ಕಮಿಷನರ್ ಸರ್ ಇದ್ದಾಗ, ಶಂಕರಲಿಂಗೇಗೌಡ ಸರ್ ಇದ್ದಾಗ ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅರೌಂಡ್ 50% ಸಾಲ್ವ್ ಮಾಡಿದ್ದಾರೆ. ಇನ್ನೂ 50% ಪ್ರಾಬ್ಲಮ್ ಸಾಲ್ವ್ ಇದೆ. ಇದೆಲ್ಲ ಈಗ ಅದನ್ನೆಲ್ಲ ನಾವು ಹೋರಾಟ ಮಾಡಿ ಸಾಧನೆ ಮಾಡ್ತಾ ಇದ್ದೀವಿ.